ತಾರೀಕು ಶಿವರಾತ್ರಿ ಅಂಗವಾಗಿ ಬೆಳಗ್ಗೆನೆ ಸ್ವಾಮಿಗೆ ಅರ್ಚನೆ ಇತ್ತು, ರುದ್ರಾಭಿಷೇಕ ಇತ್ತು. ಸಾಕಷ್ಟು ಜನ ಭಕ್ತಾದಿಗಳು, ಸಹಸ್ರಾರು ಜನ ಭಕ್ತಾದಿಗಳು ಬಂದರು. ಸಾಕಷ್ಟು ಜನ ಭಕ್ತಾದಿಗಳಿಗೆಲ್ಲ ಪ್ರಸಾದ ವಿನಿಯೋಗ ಇತ್ತು. ಪ್ರಸಾದ ವಿನಿಯೋಗ ಆದ ತಕ್ಷಣನೇ ನಾವು ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಒಂದು ಜಾವದ ಪೂಜೆ, ಮೊದಲನೇ ಜಾವದ ಪೂಜೆ ಅಂತ ಇರ್ತದೆ. ಆ ಮೊದಲನೇ ಜಾವ ಪೂಜೆಗೂ 501 ರೂಪಾಯಿ ರಸೀದಿ ಕೊಟ್ಟು ಮಹಾರುದ್ರಾಭಿಷೇಕ ಮಾಡಿದ್ರು. ರುದ್ರಾಭಿಷೇಕ ಆದ ತಕ್ಷಣನೇ ನಾವು ಎಲ್ಲ ಪ್ರಸಾದನ ವಿನಿಯೋಗ ಮಾಡಿದ್ರು. ತಿರ್ಗಾ 5:30-6 ಗಂಟೆಗೆ ಮತ್ತೆ ದರ್ಶನಕ್ಕೆ ಶುರುವಾಯಿತು. ಸಹಸ್ರಾರು ಜನ ತುಂಬಾ ಕ್ಯೂನಲ್ಲಿ ದರ್ಶನ ಮಾಡಿದ್ರು. ತುಂಬಾ ಜನ ದರ್ಶನ ಮಾಡಿದ್ರು. ಸಾವಿರಾರು ಜನ, ಸುಮಾರು 20,000 ಜನ ದರ್ಶನ ಮಾಡಿರೋದು ವಿಶೇಷ ಈ ವರ್ಷದ್ದು. ಯಾರು ಯಾವ ವರ್ಷನೂ ಕೂಡ ಇಷ್ಟೊಂದು ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ದರ್ಶನ ಮಾಡಿರಲಿಲ್ಲ ಜನ. ಅಷ್ಟು ಜನಕ್ಕೂ ಕೂಡ ನಾವು ಪ್ರಸಾದ ವಿನಿಯೋಗ ಮಾಡಿದ್ದೀವಿ ಕೃಷ್ಣ ಕಡೆಯಿಂದ. ಇವತ್ತೇನು ಅಂದರೆ, ಇವತ್ತಿನ ಬೆಳಗಿನ ನೈಟು ಜಾಗರಣೆ ಆಯಿತು. ಬೆಳಗಿನ ಜಾವ 7:30ಇಂದನೇ ಅನ್ನದಾನ ಶುರು ಆಗದೆ. ಅದೆಲ್ಲ ಭಕ್ತಾದಿಗಳ ದಾನದಿಂದನೇ ಆಗಿರುವಂಥದ್ದು. ಬೆಳಗ್ಗೆ 7:30ಇಂದ ಶುರು ಆಗಿದ್ದಂಥ ಅನ್ನದಾನ ಸುಮಾರು ಪಂಕ್ತಿ ಆಯಿತು. ಸಹಸ್ರಾರು ಜನ, ಸುಮಾರು 20,000 ಜನಕ್ಕೆ ನಾವು ಇವತ್ತು ಅನ್ನದಾನ ಮಾಡಬೇಕು ಅಂತ ನಮ್ಮ ಒಂದು ಸಂಕಲ್ಪ ಆಯಿತು. ಅದೇ ರೀತಿ ಮಾಡಿದ್ದೀವಿ, ಸಾಕಷ್ಟು ಮಾಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ವಿಶೇಷ ಏನಂದರೆ, ಬೆಳಗ್ಗೆಯಿಂದ ಮಹಿಳೆಯರು ಸುಮಾರು 100 ಜನ ಮಹಿಳೆಯರು ಮುದ್ದೆ ಕಟ್ಟಿದ್ದಾರೆ. ಇವತ್ತು ಇತಿಹಾಸದಲ್ಲಿ ಚನ್ನಪಟ್ಟಣದಲ್ಲಿ 150 ಜನ ಮಹಿಳೆಯರು ಮುದ್ದೆ ಕಟ್ಟಿರೋದು ಈ ಕಾಶಿ ವಿಶ್ವನಾಥನ ಸನ್ನಿಧಿನಲ್ಲಿ ಮಾತ್ರ. ಅದಲ್ಲದೆ ಮಹಿಳೆಯರೇ ಊಟ ಬಡಿಸ್ತಾ ಇದ್ದಾರೆ, ಮಹಿಳೆಯರೇ ಎಲೆ ಎತ್ತಿದ್ದಾರೆ, ಮಹಿಳೆಯರೇ ಎಲ್ಲ ಮಾಡ್ತಾ ಇದ್ದಾರೆ. ಅದಲ್ಲದೆ ಜ್ಞಾನ ಸರೋವರ ಮಕ್ಕಳು ಕೂಡ, ಜ್ಞಾನ ಸರೋವರ ಶಾಲೆಯ ಮಕ್ಕಳು ಕೂಡ ಬಂದು, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸೇರಿ ಈ ಒಂದು ಪ್ರಸಾದ ವಿನಿಯೋಗ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ತುಂಬ ಅವ್ರಿಗೆಲ್ಲ ನಾನು ನಿಮ್ಮ ವಾಹಿನಿ ಮೂಲಕ ಧನ್ಯವಾದ ಹೇಳ್ತೇನೆ. ಸಾಕಷ್ಟು ಇದೇ ರೀತಿ ನಮ್ಮ ದೇವಸ್ಥಾನಕ್ಕೆ ಎಲ್ಲ ಭಕ್ತಾದಿಗಳು ಇನ್ನಷ್ಟು ಹೆಚ್ಚಿನ ಒಂದು ತನು ಮನ ಧನಗಳನ್ನು ನೀಡಿ ನಮಗೆ ಸಹಕಾರ ಮಾಡಬೇಕು ಅಂತ ನಿಮ್ಮ ವಾಹಿನಿ ಮೂಲಕ ಕೇಳ್ಕೊತಾ ಇದ್ದೀನಿ. ನಮೋ ನಮಃ ಶಿವಾಯ.